ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಒಂದು ಡ್ರೀಮ್ ಇರುತ್ತೆ. ತಮ್ಮ ಜೀವನದಲ್ಲಿ ಒಂದು ಮನೆ ಕಟ್ಕೊಳ್ಬೇಕು, ಚೆನ್ನಾಗಿರೋ ಮನೆ ಕಟ್ಕೊಳ್ಬೇಕು. ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಏನಾದರೂ 20-30 ಸೈಟ್ ಇದ್ರೆ, ನೀವು ಅದರಲ್ಲಿ ಒಂದು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ, ಎಷ್ಟು ಟೈಮ್ ಬೇಕಾಗುತ್ತೆ, ಏನೆಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ, ಎಷ್ಟೆಷ್ಟು ಹಣ ಬೇಕಾಗುತ್ತೆ, ಯಾವ್ಯಾವ ಸ್ಟೇಜಲ್ಲಿ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದನ್ನ ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿದ್ರೆ ಖಂಡಿತವಾಗಿ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ನೀವು ಒಂದು ಡೂಪ್ಲೆಕ್ಸ್ ಮನೆಯನ್ನ ಯಾವ ರೀತಿ ಕಟ್ಬೋದು, ನಿಮ್ಗೆ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದು ಪ್ರತಿಯೊಂದು ಕೂಡ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಮ್ಮ ಹತ್ರ ಒಂದು 600 ಸ್ಕ್ವೇರ್ ಫೀಟ್ ಇರೋ ಜಾಗ ಇದೆ. ಆ ಜಾಗದಲ್ಲಿ ನಾವು ಒಂದು ಡ್ಯೂಪ್ಲೆಕ್ಸ್ ಮನೆನ ಕಟ್ಟಬೇಕು, ಅಂದರೆ 2 ಫ್ಲೋರ್ ಇರೋ ಬಿಲ್ಡಿಂಗ್ ಕಟ್ಟಬೇಕು. ಅದು ನಮ್ಮ ರಿಕ್ವೈರ್ಮೆಂಟು. ಆ 2 ಫ್ಲೋರ್ ಬಿಲ್ಡಿಂಗಲ್ಲಿ ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರಲ್ಲಿ ನೀವು 3 BHK ಮನೆಯನ್ನು ಕಟ್ಕೊಳ್ಬೇಕು. ಒಂದು ಮನೆ ಒಳಗಡೆ 2 ಫ್ಲೋರ್ ಇರೋದು, ಒಳಗಡೆಯಿಂದನೇ ಮೆಟ್ಲಿಟ್ಕೊಂಡು ಮೇಲಕ್ಕೆ ಹೋಗೋ ವ್ಯವಸ್ಥೆ ಇರೋ ಬಿಲ್ಡಿಂಗ್ಗೆ ಡ್ಯೂಪ್ಲೆಕ್ಸ್ ಹೌಸ್ ಅಂತಾರೆ. ನೀವು ಆ ಥರ 2 ಫ್ಲೋರ್ ಇರೋ ಡೂಪ್ಲೆಕ್ಸ್ ಮನೆನ ಕಟ್ಟಬೇಕು. ಅದರಲ್ಲಿ ಓವರಾಲು 3 BHK ಮನೆನ ನೀವೇನಾದರೂ ಕಟ್ಟಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾರ್ಮಲ್ ಆಗಿ ನೀವು ಯಾವುದೇ ಒಂದು ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ನೀವೇ ನಿಂತ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಬೇಕು. ಏನಾದರೂ ಕಾಂಟ್ರಾಕ್ಟರ್ನ ಇಟ್ಕೊಂಡು ನೀವೇನಾದರೂ ಬಿಲ್ಡಿಂಗ್ ಕಟ್ಟಬೇಕು ಅಂದ್ಕೊಂಡಿದ್ರೆ ನಿಮಗೆ ಸ್ವಲ್ಪ ಹಣ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ಅವರು ಕೂಡ ಅವರ ಮಾರ್ಜಿನ್ನ ಇಟ್ಕೊಂಡು ಅವರು ನಿಮಗೆ ಮನೆ ಕಟ್ಕೊಡ್ತಾರೆ. ನಾನು ಈ ವಿಡಿಯೋದಲ್ಲಿ ತಿಳಿಸಿರೋ ಎಲ್ಲ ಎಸ್ಟಿಮೇಟ್ಸ್ಗಳು ನೀವೇ ಸೈಟ್ ಮುಂದೆ ನಿಂತ್ಕೊಂಡು ನೀವೇ ಒಂದು ಮನೆ ಕಟ್ಸೋ ಆಗಿರಬೇಕು. ನೀವೇ ಎಲ್ಲ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟು ಪ್ರತಿಯೊಂದನ್ನು ಲೇಬರ್ ಕಾಂಟ್ರಾಕ್ಟಿಂದ ನೀವು ಕೆಲಸ ಮಾಡಿಸೋಂಗಿದ್ರೆ ನಿಮಗೆ ಖಂಡಿತವಾಗಿ ಈ ಎಸ್ಟಿಮೇಷನ್ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಒಂದು ಮನೆ ಎಸ್ಟಿಮೇಷನ್ ಮಾಡಬೇಕಂದ್ರೆ 3 ಥರ ಎಸ್ಟಿಮೇಷನ್ ಮಾಡ್ತೀವಿ. ಒಂದು ಬೇಸಿಕ್ ಕನ್ಸ್ಟ್ರಕ್ಷನ್ ಅಂತೀವಿ. ಬೇಸಿಕ್ ಕನ್ಸ್ಟ್ರಕ್ಷನ್ ಅಂದ್ರೆ ಏನು, ನಾರ್ಮಲ್ ಆಗಿ ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿಬಿಟ್ಟು, ಯಾಕಂದರೆ ಸಿಮೆಂಟ್ ಬ್ರಿಕ್ಸು ಕಾಸ್ಟ್ ಆಫ್ ದ ಕನ್ಸ್ಟ್ರಕ್ಷನು ತುಂಬ ಕಡಿಮೆ ಇರುತ್ತೆ, ಮತ್ತು ಸಿಮೆಂಟು ತುಂಬ ಕಡಿಮೆ ತಿನ್ನುತ್ತೆ, ಮತ್ತು ಮರಳು ಕಡಿಮೆ ತಿನ್ನುತ್ತೆ. ನೀವೇನಾದರೂ ಸಿಮೆಂಟ್ ಬ್ರಿಕ್ಸಲ್ಲಿ ಏನಾದರೂ ಮನೆ ಕಟ್ಟಿದ್ರೆ, ಮತ್ತು ಸಾಧಾರಣವಾದ ಟೈಲ್ಸ್ ಹಾಕ್ಕೊಳೋದು, ನಿಮ್ಮ ಬಾತ್ರೂಮ್ಗಿರ್ಬೋದು, ನಿಮ್ಮ ಮನೆಗಿರ್ಬೋದು, ಎಲ್ಲ ಕಡೆನೂ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿಬಿಟ್ಟು, ಮತ್ತು ಸಾಲ್ವುಡ್, ನಿಮ್ಮ ಕಿಟಕಿಗಳಿಗೆ ಸಾಲ್ವುಡ್ ಯೂಸ್ ಮಾಡಿ, ಮತ್ತು ಡೋರ್ಸ್ಗಳೆಲ್ಲ ರೆಡಿಮೇಡ್ ಡೋರ್ಸ್ನ ಇಟ್ಕೊಂಡು, ಮತ್ತು ಫ್ರಂಟ್ ಡೋರ್ಗೆ ಸಿಂಪಲ್ ಆಗಿರೋ ಟೀಕ್ ಡೋರ್ನ ಹಾಕ್ಕೊಂಡು, ಮತ್ತು ಪೂಜಾ ಡೋರ್ಗೂ ಸಿಂಪಲ್ ಆಗಿರೋ ಲೋಕಲ್ ಟೀಕ್ ವುಡ್ ಹಾಕೋಂಗಿದ್ರೆ, ಮತ್ತು ಬೇಸಿಕ್ ಪೈಂಟ್ಸ್ ಹಾಕಿ ಬೇಸಿಕ್ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ನೀವೇನಾದ್ರು ತೊಗೊಳಂಗಿದ್ರೆ ನಿಮಗೆ 1200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಬೇಕಾಗುತ್ತೆ. ಇದೆಲ್ಲನೂ ಬೇಸಿಕ್ ಕನ್ಸ್ಟ್ರಕ್ಷನ್ನು. ಇಲ್ಲ ನಾನು ಮೀಡಿಯಂ ಕನ್ಸ್ಟ್ರಕ್ಷನ್ಗೆ ಹೋಗ್ತೀನಿ ಅಂದರೆ ನಿಮಗೆ 1400 ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ನಿಮಗೆ ನೀವೇ ನಿಂತ್ಕೊಂಡು ಕಟ್ಸಿದ್ರು ಕೂಡ ಇದರಲ್ಲಿ ನೀವು ಸಿಮೆಂಟ್ ಬ್ರಿಕ್ಸು, ಗ್ರಾನೈಟ್ ಹಾಕ್ಕೊಳ್ಬೋದು ನಿಮ್ಮ ಫ್ಲೋರಿಂಗ್ಗೆ, ಮತ್ತು ಒನ್ನೆ ವುಡ್ ಹಾಕ್ಕೊಳ್ಬೋದು ನಿಮ್ಮ ವಿಂಡೋಸ್ಗಳಿಗೆಲ್ಲನೂ ರೆಡಿಮೇಡ್ ಡೋರ್ಸ್ ಹಾಕ್ಕೊಂಡು, ಮತ್ತು ಫ್ರಂಟ್ ಡೋರ್ ಟೀಕು ಮತ್ತು ಪೂಜಾ ಡೋರ್ ಟೀಕ್ ಹಾಕ್ಕೊಂಡು ಮೀಡಿಯಂ ಕ್ವಾಲಿಟಿ ಪೇಂಟು ಮತ್ತು ಮೀಡಿಯಂ ಕ್ವಾಲಿಟಿ ಎಲೆಕ್ಟ್ರಿಕಲ್ ಸ್ವಿಚಸ್ಸು ಇಕ್ವಿಪ್ಮೆಂಟ್ಸ್ ಎಲ್ಲ ಹಾಕ್ಕೊಂಡಂಗಿದ್ರೆ ನಿಮಗೆ 1400 ರೂಪಾಯಿವರೆಗೂ ನಿಮಗೆ ಮೀಡಿಯಮ್ ಆಗಿ ನೀವೇ ನಿಲ್ಲಿಸ್ಕೊಂಡು ಕಟ್ಟೋಂಗಿದ್ರೆ ಮೀಡಿಯಂ ಕ್ವಾಲಿಟಿಯಲ್ಲೇ ನಿಮಗೆ 1400ವರೆಗೂ ನಿಮಗೆ ಹಣ ಆಗುತ್ತೆ. ಅದೇ ನಾನು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕ್ತೀನಿ, ಒಳ್ಳೆ ರೀತಿಯಲ್ಲಿ ಮಾಡ್ತೀನಿ ಅಂದರೆ ನಿಮಗೆ 1800ರಿಂದ 2000ವರೆಗೂ ನೀವು ಹಾಕೋ ಮೆಟೀರಿಯಲ್ ಮೇಲೆ, ನಿಮ್ಮಲ್ಲಿ ಯಾವ ಥರ ಡಿಸೈನ್ಸ್ ಇದೆ, ಮನೆಯಲ್ಲಿ ಯಾವ್ಯಾವ ಥರ ಎಲಿವೇಷನ್ಸ್ ಇದೆ, ಅದಕ್ಕೆ ತಕ್ಕಂತೆನೂ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಇಲ್ಲಿ ನೀವು ಮಡ್ ಬ್ರಿಕ್ಸ್ ಯೂಸ್ ಮಾಡ್ಬೋದು, ಒಳ್ಳೆ ಕ್ವಾಲಿಟಿ ಮಾರ್ಬಲ್ ಹಾಕ್ಕೊಳ್ಬೋದು, ಒನ್ನೆ ವಿಂಡೋಸ್ ಹಾಕ್ಕೋಬೋದು, ಮತ್ತು ಎಲ್ಲ ಡೋರ್ಸು ಒನ್ನೆದು ಇಟ್ಕೊಳ್ಬೋದು. ಪೂಜಾ ಡೋರು ಮತ್ತು ಮೈನ್ ಡೋರು ನೀವು ಟೀಕ್ ಹಾಕ್ಕೊಳ್ಬೋದು. ಪೇಂಟಿಂಗು ಒಳ್ಳೆ ಕ್ವಾಲಿಟಿ ಪೇಂಟಿಂಗ್ ಹಾಕ್ಕೊಳ್ಬೋದು, ಮತ್ತು ಒಳ್ಳೆ ಕ್ವಾಲಿಟಿ ಸ್ವಿಚಸ್ಸು ಹಾಕ್ಬೋದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಮೀಡಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬಗ್ಗೆ ನಿಮಗೆ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮಲ್ಲಿ ಒಂದು ಜಾಗ ಇದೆ ಅಂದರೆ, ನೀವು ಬೆಂಗಳೂರಲ್ಲಾಗಿರ್ಬೋದು, ನಿಮ್ಮ ನಗರಗಳಲ್ಲಾಗಿರ್ಬೋದು, ತಾಲೂಕ್ ಪಂಚಾಯತಿಲಿರ್ಬೋದು, ವಿಲೇಜ್ ಪಂಚಾಯತಿಲಿರ್ಬೋದು, ಎಲ್ಲೇ ಇರ್ಬೋದು. ಕೆಲವು ಕಡೆ ವಿಲೇಜ್ ಪಂಚಾಯತು ಅಂಥ ಕಡೆ ಎಲ್ಲನೂ ಅಪ್ರೂವಲ್ಲು, ಪ್ಲಾನು, ಡ್ರಾಯಿಂಗ್ ಎಲ್ಲ ಮಾಡಿಸೋಂಗಿದ್ರೆ ನಿಮಗೆ ಸ್ವಲ್ಪ ಕಡಿಮೆ ಬೀಳ್ಬೋದು. ಯಾಕಂದರೆ ಅಲ್ಲೆಲ್ಲ ಸ್ವಲ್ಪ ಟ್ಯಾಕ್ಸು ಇದೆಲ್ಲನೂ ಕಡಿಮೆ ಇರೋದ್ರಿಂದ ನಿಮಗೆ ಇಷ್ಟು ಅಮೌಂಟ್ ಬೀಳ್ದಿರ ಇರ್ಬೋದು. ಇನ್ ಕೇಸ್ ಏನಾದರೂ ನೀವು ಸಿಟಿಗಳಲ್ಲಿದ್ದರೆ, ಬೆಂಗಳೂರಂಥ ನಗರ ಸಿಟಿಗಳಲ್ಲಿದ್ದರೆ, ಇಲ್ಲಾಂದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳಲ್ಲಿದ್ದರೆ ನಿಮಗೆ ಸ್ವಲ್ಪ ಇಂಜಿನಿಯರ್ನ ಯೂಸ್ ಮಾಡಿಕೊಂಡು, ಆರ್ಕಿಟೆಕ್ಟ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ರೀತಿ ಡ್ರಾಯಿಂಗ್ ಮಾಡಿಕೊಂಡು ಅದನ್ನು ಅಪ್ರೂವಲ್ ಮಾಡಿಸ್ಕೊಳ್ಬೇಕಲ್ವಾ.
ಅದಕ್ಕೆ ನಿಮ್ಗೆ ಅರೌಂಡ್ 20,000 ರೂಪಾಯಿ ಹಣ ಬೇಕಾಗುತ್ತೆ. ನೀವೊಂದು ಪ್ಲಾನ್ ಡ್ರಾಯಿಂಗ್ ಮಾಡಿ ಅಪ್ರೂವಲ್ ಮಾಡಿಸೋಂಗೆ. ಯಾಕಂದರೆ ಸಿಟಿಗಳಲ್ಲಿ ಎಲ್ಲ ಕಡೆನೂ ನೀವು ಕರೆಕ್ಟಾಗಿ ಸೆಟ್ ಬ್ಯಾಕ್ಸ್ ಬಿಡಬೇಕು, ಹಿಂದ್ಗಡೆ ಎಷ್ಟು ಬಿಡಬೇಕು, ಮುಂದ್ಗಡೆ ಎಷ್ಟು ಬಿಡಬೇಕು, ಒಳ್ಳೆ ರೀತಿ ಪ್ಲಾನ್ ಮಾಡಿಸ್ಬೇಕು, ಒಳ್ಳೆ ರೀತಿ ಡ್ರಾಯಿಂಗ್ ಮಾಡಿಸ್ಬೇಕು ಅಂತ ಎಲ್ಲ ಕಾನೂನುಗಳಿರುತ್ತೆ. ಆದ್ದರಿಂದ ನೀವು ಒಂದು ಒಳ್ಳೆ ಆರ್ಕಿಟೆಕ್ಟ್ನ ಇಟ್ಕೊಂಡು ನೀವೊಂದು ಡ್ರಾ ಮಾಡಿಸ್ಬೇಕಾಗುತ್ತೆ. ಮತ್ತು ಅದನ್ನು ನೀವು ನಗರಸಭೆಯಲ್ಲೋ ಇಲ್ಲಾಂದರೆ BBMP ಅಂತ ಕಡೆ ಪ್ಲೇಸ್ಗಳಲ್ಲಿ ನೀವು ಅಪ್ರೂವಲ್ ತೊಗೊಳ್ಬೇಕಾಗುತ್ತೆ. ಇದೆಲ್ಲನೂ ಬಿಲ್ಡಿಂಗ್ ಪ್ಲಾನ್ ಎಲ್ಲ ಅಪ್ರೂವಲ್ ಸಿಕ್ಕಿದೆ ಅಂದಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು, ನಿಮ್ಮ ಸೈಟ್ನ ನೀವು ಕ್ಲಿಯರಾಗಿ ಕ್ಲೀನ್ ಮಾಡಿಸ್ಬೇಕಾಗುತ್ತೆ. ಯಾಕಂದರೆ ಕೆಲವು ಕಡೆ ಸಮ ಇಲ್ಲ ಅಂದರೆ ಸೈಟ್ ಸಮ ಇಲ್ಲ ಅಂದರೆ ನೀವು ನೆಕ್ಸ್ಟ್ ಆ್ಯಕ್ಟಿವಿಟಿ ಏನು ಮಾಡಬೇಕು, ಕರೆಕ್ಟಾಗಿ ನಿಮ್ಮ ಸೈಟ್ನ ಸಮ ಮಾಡಬೇಕು. JCB ಅಂಥದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಕ್ಲಿಯರಾಗಿ ನಿಮ್ಮ ಸೈಟ್ನ ಕ್ಲೀನಾಗಿ ಸಮ ಮಾಡಬೇಕು. ಒಂದ್ಸಲಿ ಸಮ ಮಾಡಿಬಿಟ್ಮೇಲೆ ನೆಕ್ಸ್ಟು ಮಾರ್ಕಿಂಗ್ ಮಾಡಬೇಕಾಗುತ್ತೆ. ನೀವು ಒಂದು ಇಂಜಿನಿಯರ್ನ ಕರ್ಕೊಂಬಂದು ಇಲ್ಲಾಂದರೆ ಮೇಸ್ತ್ರಿನ ಕರ್ಕೊಂಬಂದು ನೀವು ನಿಮ್ಮ ಸೈಟಲ್ಲಿ ನೀವೇನು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತೊಗೊಂಡಿದ್ದೀರೋ ಸಾಕಷ್ಟು ರೀತಿಯಲ್ಲಿ ಡಿವಿಯೇಷನ್ ಇಲ್ದಿರೇ ನೀವು ನಿಮ್ಮ ಸೈಟ್ನ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಒಳ್ಳೆ ರೀತಿ ಮಾರ್ಕಿಂಗ್ ಮಾಡಿಬಿಟ್ಟು ಎಲ್ಲ ಕರೆಕ್ಟಾಗಿದೆ, ಎಲ್ಲ ಮೂಲಮಟ್ಟಕ್ಕೆ ಪ್ರಕಾರ ಎಲ್ಲ ಮಾರ್ಕಿಂಗ್ ಇದೆ ಅಂದಿದ ತಕ್ಷಣ ನೆಕ್ಸ್ಟು ಏನು ಮಾರ್ಕಿಂಗ್ ಮಾಡಿದಿರೋ ಅದನ್ನು ಪಿಲ್ಲರ್ಗಳಿಗೆ ಇಲ್ಲಾಂದರೆ ಪಾಯಕ್ಕೆ ನೀವು ಮಣ್ಣನ್ನು ಎತ್ತಿಸ್ಬೇಕಾಗುತ್ತೆ. ಮಣ್ಣನ್ನು ಎತ್ತಿಸ್ಬೇಕಂದ್ರೆ ನಿಮಗೆ ಸುಮಾರು ಒಂದು 42,000 ರೂಪಾಯಿ ಬೇಕಾಗುತ್ತೆ. ಇದು 3% ಓವರಾಲ್ ಕಾಸ್ಟಲ್ಲಿ ಬೀಳುತ್ತೆ ನಿಮಗೆ. ನೀವು JCBಗಳೆಲ್ಲ ಯೂಸ್ ಮಾಡ್ಕೊಳ್ಬೋದು. ಕೆಲಸಲ್ಲಿ ಸುತ್ತಮುತ್ತಲು ಎಲ್ಲ ಕಡೆ ಮನೆಗಿದ್ದಾಗ ನೀವು ಅಲ್ಲಿ JCB ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಜನಗಳನ್ನೇ ಇಟ್ಕೊಂಡು ಕೆಲಸ ಮಾಡಿಸ್ಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಏನು, ಕರೆಕ್ಟಾಗಿ ಎಲ್ಲ ಮಣ್ಣೆಲ್ಲ ಎತ್ತಿಸ್ಬಿಟ್ಟಿದ್ದೀರಾ, ಎಲ್ಲನೂ ಕರೆಕ್ಟಾಗಿ ಪಾಯ ಹಾಕ್ಸಿದ್ದೀರಾ ಅಂದಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು, ಕರೆಕ್ಟಾಗಿ ಫುಟಿಂಗೆಲ್ಲನೂ ಒಂದು ಲೇಯರು ಎಲ್ಲ ಕಾಂಕ್ರೀಟ್ ಹಾಕಬೇಕಾಗುತ್ತೆ. ಮತ್ತು ಫೌಂಡೇಶನ್ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಿಮಗೆ ಒಂದು ಟೋಟಲ್ಲಾಗಿ 12% ಓವರಾಲ್ ಕಾಸ್ಟ್ ಬೀಳುತ್ತೆ ನಿಮಗೆ. ಹತ್ರ 1,68,000 ರೂಪಾಯಿ ನಿಮಗೆ ಫೂಟಿಂಗು ಮತ್ತು ಫೌಂಡೇಶನ್ನು ನಿಮಗೆ ಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಏನಂದರೆ RCC ವರ್ಕ್. RCC ವರ್ಕ್ ಅಂದರೆ ನೀವು ಪಿಲ್ಲರ್ಸ್ ಹಾಕ್ಕೊಳ್ಬೋದು, ಕಾಲಮ್ಸ್ ಹಾಕ್ಕೊಳ್ಬೋದು, ಸ್ಲ್ಯಾಬ್ಸ್ ಹಾಕ್ಕೊಳ್ಬೋದು. ಓವರಾಲ್ ಸೂಪರ್ ಸ್ಟ್ರಕ್ಚರು ಒಂದು ಬಿಲ್ಡಿಂಗ್ ಕಟ್ಟಬೇಕಂದಾಗ ಪಾಯದಿಂದ ಮೇಲ್ವರೆಗೂ ಸ್ಟ್ರಕ್ಚರ್ಸ್ ಹಾಕಿ ರೂಪ್ವರೆಗೂ ಎಲ್ಲ ಸ್ಟ್ರಕ್ಚರ್ಸ್ ಬಂದು ರೂಪ್ ಹಾಕೋಕ್ಕೆ ಮೊದಲು ಅಂದರೆ ನಿಮಗೆ 1,40,000 ರೂಪಾಯಿವರೆಗೂ ಹಣ ಬೀಳುತ್ತೆ. ಇದು ಓವರಾಲ್ 10% ಆಫ್ ದ ಓವರಾಲ್ ಕಾಸ್ಟಲ್ಲಿ ಬೀಳುತ್ತೆ ನಿಮಗೆ. ಮತ್ತು ಎಲ್ಲ ಸ್ಟ್ರಕ್ಚರ್ ಎಲ್ಲ ರೆಡಿ ಆಗಿಬಿಟ್ಮೇಲೆ ರೂಫ್ ಸ್ಲ್ಯಾಬ್ ಹಾಕ್ಕೊಳ್ಬೇಕು. ಯಾಕಂದರೆ ಫಸ್ಟ್ ಫ್ಲೋರ್ಗೆ ನೀವು ರೂಫ್ ಸ್ಲ್ಯಾಬ್ ಹಾಕ್ಕೊಳ್ಬೇಕಂದ್ರೆ ನಿಮಗೆ ಫಸ್ಟ್ ಸ್ಲ್ಯಾಬು ಮತ್ತು ಸೆಕೆಂಡ್ ಗ್ರೌಂಡ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರ್ ರೂಪ್ಗೆಲ್ಲನೂ ನಿಮಗೆ ಹತ್ರ 1,82,000 ಬೀಳುತ್ತೆ ನಿಮಗೆ. ಎಲ್ಲ 2 ಫ್ಲೋರ್ಗೂ ರೂಪ್ ಹಾಕಿ ನಿಮಗೆ ಓವರಾಲ್ ಸೂಪರ್ ಸ್ಟ್ರಕ್ಚರ್ನ ರೆಡಿ ಮಾಡ್ಕೊಳೋದಕ್ಕೆ ನಿಮಗೆ ಸುಮಾರು 1,82,000 ಆಗಬೇಕಾಗುತ್ತೆ. ನಿಮಗೆ ಇಲ್ಲಿ ಗೊತ್ತಿರ್ಬೋದು, ಈಗ ನೀವು 2 ಫ್ಲೋರ್ ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ಗೆ ಓವರಾಲ್ ನೀವು ಪಿಲ್ಲರಿಂದ ಕಾಲಮ್ಸ್ ಹಾಕ್ಕೊಂಡು ಬಂದು ರೂಪ್ ಹಾಕ್ಕೊಂಡು ಗೋಡೆಗಳಿಲ್ದರೇ ನೀವು ಕಟ್ಟಬೇಕಂದ್ರೆ ಸುಮಾರು ನಿಮಗೆ 5,500,000 ರೂಪಾಯಿ ಅಮೌಂಟು ಇಷ್ಟೊತ್ತಿಗೆ ಮುಗಿದೋಗಿರುತ್ತೆ ನಿಮ್ಮ ಹತ್ರ. 5,500,000 ಹಣ ಇದುವರೆಗೂ ನೀವು ಓನ್ಲಿ ಸ್ಟ್ರಕ್ಚರ್ಗೆ ರೆಡಿ ಮಾಡೋದಕ್ಕೆ ಖರ್ಚು ಮಾಡಿರ್ತೀರ. ಅದಾಗ್ಬಿಟ್ಮೇಲೆ ನೀವು ಬ್ರಿಕ್ ವರ್ಕ್ ಸ್ಟಾರ್ಟ್ ಮಾಡೋಂಗಿದ್ರೆ ಬ್ರಿಕ್ ವರ್ಕು ಸ್ಟಾರ್ಟ್ ಮಾಡಿ ಮತ್ತು ಅದನ್ನು ಪ್ಲಾಸ್ಟ್ರಿಂಗ್ ಮಾಡಬೇಕು ಅಂದರೆ ಒಳಗಡೆ ಪ್ಲಾಸ್ಟ್ರಿಂಗು ಆಚೆಗಡೆ ಪ್ಲಾಸ್ಟ್ರಿಂಗ್ ಮಾಡಬೇಕಂದ್ರೆ ನಿಮಗೆ ಹತ್ರ 17% ಓವರಾಲ್ ಕಾಸ್ಟಸ್ ಆಗುತ್ತೆ. ನಿಮಗೆ ಹತ್ರ 2,38,000 ರೂಪಾಯಿ ಇದ್ದರೆ ನೀವು ಗೋಡೆ ಕಟ್ಕೊಂಡು ಆಚೆಗಡೆ ಈಚೆಗಡೆ ಪ್ಲಾಸ್ಟ್ರಿಂಗ್ ಮುಗಿಸ್ಕೊಳ್ಬೋದು. ನೆಕ್ಸ್ಟು ಎಲ್ಲ ಪ್ಲಾಸ್ಟ್ರಿಂಗು ಆಗಿದೆ ಅಂದಿದ ತಕ್ಷಣ ನೆಕ್ಸ್ಟ್ ಕೆಲಸ ಏನು, ಫ್ಲೋರಿಂಗು ಮತ್ತು ಟೈಲಿಂಗು. ಇಲ್ಲಿ ನೀವು ಮೀಡಿಯಮ್ ಕ್ವಾಲಿಟಿ ಫ್ಲೋರಿಂಗ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಸಿಂಪಲ್ ಆಗಿರೋ ಗ್ರಾನೈಟ್ ಹಾಕ್ಬೋದು, ಇಲ್ಲಾಂದರೆ ವೆಟ್ರಿಫೈಡ್ ಟೈಲ್ಸ್ ಹಾಕ್ಬೋದು. ಹತ್ರ 100ರಿಂದ 120ವರೆಗೂ ನೀವು ರೇಟಲ್ಲಿ ಹಾಕ್ಸ್ಕೊಳ್ಬೋದು. ಮತ್ತು ಅದಕ್ಕೆ ತಕ್ಕಂತೆ ಒಳ್ಳೆ ಕ್ವಾಲಿಟಿ ಲೇಯಿಂಗ್ ಗ್ರಾನೈಟು ಮತ್ತು ಲೇಬರನ್ನು ಹುಡ್ಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಕೆಲಸ ತಗೊಳ್ಬೇಕಾಗತ್ತೆ. ಇದಾಗ್ಬಿಟ್ಮೇಲೆ ನೀವು ಎಲೆಕ್ಟ್ರಿಕಲ್ ವೈರಿಂಗ್ ಮಾಡಿಸ್ಬೇಕಾಗುತ್ತೆ. ನಾರ್ಮಲಾಗಿ ಎಲೆಕ್ಟ್ರಿಕಲ್ ವೈರಿಂಗು ಇದಕ್ಕೆ ಮೊದಲು ಒಂದು 2 ಸಲ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕೆಲಸ ಮಾಡೋಕ್ಕೆ ಬಂದಿರ್ತಾರೆ. ಒಂದು ನೀವು ರೂಪಲ್ಲಿ ಪೈಪ್ನೆಲ್ಲ ಬಿಟ್ಟಿರ್ತಾರೆ, ಎಲ್ಲ ರೂಮ್ಗಳಿಗೂ ಕನೆಕ್ಷನ್ ಕೊಟ್ಟಿರ್ತಾರೆ, ರೂಪಲ್ಲೇ ಪ್ರತಿಯೊಂದು ಕೊಟ್ಟಿರ್ತಾರೆ. ಒಳಗಡೆ ಪ್ಲಾಸ್ಟ್ರಿಂಗು ಆಚೆಗಡೆ ಪ್ಲಾಸ್ಟ್ರಿಂಗ್ ಮಾಡೋಕ್ಕೆ ಮೊದಲು ಎಲ್ಲನೂ ವಾಲ್ನ ಕಟಿಂಗ್ ಮಾಡಿಬಿಟ್ಟು ಪೈಪ್ಸ್ನೆಲ್ಲ ಜೋಡಿಸಿ ಪ್ಲಾಸ್ಟ್ರಿಂಗ್ ಮುಗಿಸ್ಬಿಟ್ಮೇಲೆ ಎಲ್ಲ ಮುಗಿದ್ಬಿಟ್ಮೇಲೆ ಎಲೆಕ್ಟ್ರಿಕಲ್ ವೈರಿಂಗ್ ಬರ್ತಾನೆ. ನಾರ್ಮಲಾಗಿ ವೈರಿಂಗ್ ಯಾವಾಗ ಬರುತ್ತೆ ಅಂದರೆ ನಾರ್ಮಲಾಗಿ ಎಲ್ಲ
ಒಂದು ಕೋಟ್ ಪೇಂಟ್ ಆಗೋಟ್ಮೇಲೆ ನಾರ್ಮಲ್ ಆಗಿ ಬರ್ತಾರೆ. ಅವರು ಎಲ್ಲ ಬಂದು ಕರೆಕ್ಟಾಗೆಲ್ಲ ವೈರಿಂಗ್ನೆಲ್ಲನೂ ಕೂಡಿಸ್ಬಿಟ್ಟು ಹೋಗ್ತಾರೆ. ನಿಮಗೆ ಓವರಾಲ್ ನಿಮಗೆ ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ಗೆ ನಿಮಗೆ ಹತ್ರ 8% ಬರ್ತದೆ ಓವರಾಲ್ ಕಾಸ್ಟ್ ಬೀಳುತ್ತೆ ನಿಮಗೆ. ಹತ್ರ 1,12,000 ರೂಪಾಯಿ ನಿಮಗೆ ಎಲೆಕ್ಟ್ರಿಕಲ್ ಕೆಲಸಕ್ಕೆ ನಿಮಗೆ ಹಣ ಬೇಕಾಗುತ್ತೆ. ಅದಾದ್ಮೇಲೆ ವಾಟರ್ ಸಪ್ಲೈ ಮತ್ತು ಪ್ಲಂಬಿಂಗ್ ಕೆಲಸ. ನಾರ್ಮಲಾಗಿ ಪ್ಲಂಬಿಂಗ್ನು ಅಷ್ಟೇ, ಎಲ್ಲ ಪೈಪಿಂಗ್ ಎಲ್ಲನೂ ಮೊದಲೇ ಕಟ್ ಮಾಡಿಬಿಟ್ಟು ಎಲ್ಲ ಫಿಟ್ಟಿಂಗ್ ಮಾಡಿರ್ತಾರೆ ಮೊದಲೇ ಪೈಪ್ಗಳನ್ನೆಲ್ಲನೂ. ಎಲ್ಲ ಆಗೋದ್ಮೇಲೆ ನೀವು ಸ್ಯಾನಿಟರಿ ಐಟಮ್ಸ್ಗಳು ಮತ್ತು ಕಮೋಡ್ಸು, ವಾಶ್ ಬೇಸಿನ್ಸು, ವಾಲ್ ಮಿಕ್ಸರ್ಗಳು ಎಲ್ಲನೂ ನೀವು ಅದಾಗೋದ್ಮೇಲೆ ತರಿಸಾಕೊಳ್ಬೋದು. ನಿಮಗೆ ಓವರಾಲ್ ಹತ್ರ ಒಂದು 70,000 ರೂಪಾಯಿ ಬೇಕಾಗುತ್ತೆ ನಿಮಗೆ ಪ್ಲಂಬಿಂಗ್ ಕೆಲಸ ಮುಗಿಸ್ಕೊಳ್ಬೇಕು ಅಂದರೆ. ಮತ್ತು ಡೋರ್ಸ್ ಆ್ಯಂಡ್ ವಿಂಡೋಸ್ ಕೆಲಸ ಮಾಡಬೇಕಂದ್ರೆ ನಿಮಗೆ ಇಲ್ಲಿ 9% ಟೋಟಲ್ ಕಾಸ್ಟಲ್ಲಿ ಬೀಳುತ್ತೆ. ಇದು ಇನ್ನೂ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಯಾಕಂದರೆ ನೀವು ಯಾವ ರೀತಿಯಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಹಾಕ್ತಿರೋ, ಒಳ್ಳೆ ಕ್ವಾಲಿಟಿ ಡೋರ್ಸ್ ಹಾಕೊಂಡಿದ್ರೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ. ನೀವು ನಾನಿಲ್ಲಿ ಕೊಟ್ಟಿರೋದೆಲ್ಲ ಮೀಡಿಯಮ್ ಕ್ವಾಲಿಟಿ ಡೋರ್ಸು, ಎಲ್ಲ ರೆಡಿಮೇಡ್ ಡೋರ್ಸು ಮತ್ತು 1A ವಿಂಡೋಸು ಮತ್ತು ಮೈನ್ ಡೋರು ಮತ್ತು ಪೂಜಾ ಡೋರು ಲೋಕಲ್ ಟೀಕ್ ಹಾಕ್ಕೊಂಡು ಈ ರೇಟಲ್ಲಿ ನೀವು ಮುಗಿಸ್ಕೊಳ್ಬೋದು. ಕೆಲವು ಕಡೆ ಆ ಕಡೆ ಈ ಕಡೆ ಅಂತೂ ಕೆಲವು ಮಟ್ಟದಲ್ಲಿ ಆಗೇ ಆಗುತ್ತೆ, ಯಾಕಂದರೆ ವುಡ್ ಮೆಟೀರಿಯಲ್ ಮೇಲೆ ಕಾಸ್ಟ್ನು ಜಾಸ್ತಿ ಆಗುತ್ತೆ. ಅದೇ ರೀತಿ ಪೇಂಟಿಂಗ್ ಮುಗಿಸ್ಕೊಳ್ಬೇಕಂದ್ರೂ ನಿಮಗೆ 6% ಕಾಸ್ಟ್ ಓವರಾಲ್ ಕಾಸ್ಟ್ ಬೀಳುತ್ತೆ. ಹತ್ರ 84,000 ರೂಪಾಯಿ ನಿಮಗೆ ಹಣ ಬೀಳುತ್ತೆ ನೀವು ಒಂದು ಪೇಂಟಿಂಗ್ ಮಾಡಿಸ್ಕೊಳ್ಬೇಕಂದ್ರೆ ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ಗೆ. ಅದೇ ರೀತಿ ನೀವೇನಾದರೂ ಫರ್ನಿಷಿಂಗ್ ಮಾಡ್ಕೊಳ್ಬೇಕು, ನಿಮ್ಮ ಕಿಚನ್ನು ಕ್ಯಾಬಿನೆಟ್ಸು ಎಲ್ಲ ಸಿಂಪಲ್ಲಾಗಿ ಮಾಡಿಸ್ಬೇಕಂದ್ರೆ ಒಂದು 70,000 ರೂಪಾಯಲ್ಲಿ ನೀವೆಲ್ಲನೂ ಮುಗಿಸ್ಕೊಳ್ಬೋದು. ಈ ಟೋಟಲ್ ಕಾಸ್ಟ್ ಎಲ್ಲನೂ ನಿಮಗೆ ಒಂದು ಬಿಲ್ಡಿಂಗ್ ರೆಡಿ ಮಾಡಿ ಪೇಂಟ್ ಹಾಕ್ಸ್ಕೊಂಡು ಮತ್ತು ಬೇಸಿಕ್ ಫರ್ನಿಷಿಂಗ್ ಮಾಡೋದಕ್ಕೆ ನಿಮಗೆ ಇಷ್ಟು ಅಮೌಂಟ್ ಬೇಕಾಗುತ್ತೆ. ಇದು ಅಮೌಂಟ್ ಬಿಟ್ಬಿಟ್ಟು ನಿಮಗೆ ಕೆಲವು ಅಮೌಂಟು ಎಕ್ಸ್ಟ್ರಾ ಬೀಳುತ್ತೆ. ಯಾವುದಾದ್ರು ಬೀಳುತ್ತೆ ಅಂದರೆ ನಿಮಗೆ ಓವರ್ ಟ್ಯಾಂಕ್ ಒಂದು ಇಟ್ಕೊಳ್ಬೇಕಾಗುತ್ತೆ. 1,000 ಲೀಟ್ರ್ ಒಂದು ಟ್ಯಾಂಕ್ ತರಬೇಕಾಗುತ್ತೆ. ನಾನು ಒಂದು ಅಪ್ರಾಕ್ಸಿಮೇಟಾಗಿ ಒಂದು 10,000 ರೂಪಾಯಿ ಹಾಕಿದ್ದೀನಿ. ಎಲ್ಲನೂ ಕರೆಕ್ಟಾಗೆಲ್ಲ ಫಿಟ್ಟಿಂಗ್ ಮಾಡಿ ಮೇಲೆ ಅದೆಲ್ಲ ಜಾಗ ಎಲ್ಲ ರೆಡಿ ಮಾಡಿ ಎಲ್ಲ ಒಂದು ಕೆಲಸ ಮಾಡೋದಕ್ಕೆ ಒಂದು 10,000 ರೂಪಾಯಿ ರಫ್ ಆಗಿ ಇಟ್ಟಿದ್ದೀನಿ. ಅದೇ ರೀತಿ ಒಂದು ಸಂಪ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಅಂಡರ್ಗ್ರೌಂಡ್ ಸಂಪ್ ಮಾಡೋದಕ್ಕೆ ಒಂದು 6,000ರಿಂದ 8,000 ಲೀಟ್ರ್ ಸಂಪ್ ಮಾಡ್ಕೊಳ್ಬೇಕಂದ್ರೆ ನಿಮಗೆ ಒಂದು ಹತ್ರ ಒಂದು 30,000ದಿಂದ 40,000 ರೂಪಾಯಿ ಹಣ ಬೇಕಾಗುತ್ತೆ. ಅದೇ ರೀತಿ ಕಾಂಪೌಂಡ್ ವಾಲ್ ಏನಾದರೂ ಹಾಕ್ಕೊಳ್ಬೇಕಂದ್ರೆ ನಿಮಗೆ 75,000 ರೂಪಾಯಿ ಹಣ ಬೇಕಾಗುತ್ತೆ. ಇದು ನಾವು 4 ಕಡೆನೂ ಕಾಂಪೌಂಡ್ ಹಾಕೋದಕ್ಕೆ ಈ ರೇಟ್ ಹಾಕ್ಕೊಂಡಿದ್ದೀನಿ. ಕೆಲವು ಕಡೆ ಎಲ್ಲನೂ ಹಿಂದೆ ಮುಂದೆ ಎಲ್ಲನೂ ಕಾಂಪೌಂಡ್ ಹಾಕೋದಿಲ್ಲ, ಯಾಕಂದರೆ ಇದು 20-30 ಸೈಟ್ ಆಗಿರೋದ್ರಿಂದ, ಜಾಗ ಚಿಕ್ಕದಾಗಿರೋದ್ರಿಂದ ಹಿಂದ್ಗಡೆನೂ ಜಾಗ ಬಿಟ್ಟಿರೋದಿಲ್ಲ, ಸೈಡಲ್ಲೂ ಜಾಗ ಬಿಟ್ಟಿರಲ್ಲ, ಪಕ್ಕಗಳಲ್ಲೂ ಜಾಗ ಬಿಟ್ಟಿಲ್ಲ ಅಂದಾಗ ಓನ್ಲಿ ಫ್ರಂಟಲ್ಲಿ ಮಾತ್ರ ಕಾಂಪೌಂಡ್ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೆ ಮಾತ್ರ ನೀವು ಕಾಂಪೌಂಡ್ ಹಾಕ್ಕೊಂಡಂಗಿದ್ರೆ ಈ 75,000 ತುಂಬ ಕಡಿಮೆ ಆಗುತ್ತೆ. ಅದು ಬಿಟ್ಟು ನೀವು ಗ್ರೌಂಡ್ ಪ್ಲಸ್ 1 ಫ್ಲೋರ್ ಬಿಲ್ಡಿಂಗ್ ಕಟ್ಟೋದ್ರಿಂದ ನೀವು ಎಲೆಕ್ಟ್ರಿಕಲ್ ಮೀಟರ್ಗಳು ಮತ್ತು ಡಿಪಾಸಿಟ್ಸ್ ಎಲ್ಲ ಇಡಬೇಕಾಗುತ್ತೆ. ನೀವು ಅದಕ್ಕೆ ನಾನು ಇಲ್ಲೊಂದು ರಫ್ ಆಗಿ ಒಂದು 25,000 ಅಡಿಷ್ನಲ್ ಕಾಸ್ಟ್ ಬೀಳುತ್ತೆ ಅಂತ ನಿಮಗೆ ತೋರಿಸಿದ್ದೀನಿ. ಅದೇ ರೀತಿ ನೀವು ಬೋರ್ವೆಲ್ ಏನಾದರೂ ನಿಮ್ಮಲ್ಲಿ ನೀವೆಲ್ಲಿ ಮನೆ ಕಟ್ತಿರ್ತೀರೋ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಗ್ರಾಮ ಪಂಚಾಯತಿಯವರೆಲ್ಲ ನಗರಸಭೆಯವರೆಲ್ಲ ಇಲ್ಲ ಅಂದರೆ BWSSB ಅವರು ವಾಟ್ರ್ ನಿಮಗೆ ಸಪ್ಲೈ ಮಾಡ್ತಾ ಇಲ್ಲ ಅಂದರೆ ನೀವೇ ನಿಮ್ಮ ವಾಟರ್ ರಿಸೋರ್ಸ್ನ ನೀವು ರೆಡಿ ಮಾಡ್ಕೊಳ್ಬೇಕಂದ್ರೆ ನೀವು ಒಂದು ಬೋರ್ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಬೋರ್ ಡ್ರಿಲ್ಲಿಂಗು ಮತ್ತು ಮೋಟ್ರ್ ಎಲ್ಲ ತಂದು ಹಾಕೊಳ್ಳೋದಕ್ಕೆ ಹತ್ರ 1,00,000 ರೂಪಾಯಿ ಸಪ್ರೇಟಾಗಿ ಇಟ್ಟಿದ್ದೀನಿ. ನಿಮ್ಮಲ್ಲಿ ಆಲ್ರೆಡಿ ವಾಟರ್ ಪ್ರಾಬ್ಲಮ್ ಇಲ್ಲ ಅಂದರೆ ಈ ಬೋರ್ ಅಮೌಂಟ್ನ ನೀವು ಮೈನಸ್ ಮಾಡ್ಕೊಳ್ಬೋದು. ಇದೆಲ್ಲನೂ ನೀವು ಟೋಟಲ್ಲಾಗಿ ನೀವೇನಾದರೂ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಿಮಗೆ ಹತ್ರ 16.5 ಲಕ್ಷ ಹಣ ಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಬೋರ್ವೆಲ್ಲು ಇದೆಲ್ಲ ಬೇಡ ಅಂತ ಹೇಳಿದ್ರೆ ನಿಮ್ಗೆ ಹತ್ರ ಒಂದು 15 ಲಕ್ಷ ಒಳಗಡೆ ನಿಮಗೆ ಒಂದು ಬ್ಯೂಟಿಫುಲ್ಲಾಗಿ 20-30ರಲ್ಲಿ 1000 ಅಡಿ ಇರುವ ಡೂಪ್ಲೆಕ್ಸ್ ಮನೆ ಕಂಪ್ಲೀಟಾಗಿ ನಿಮಗೆ ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.